ಎಲ್ಲರಿಗೂ ಸ್ವಾಗತ. ದೇವರ ನೆನೆಯುತ್ತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡಿಗೆ ಮಾಡ್ತಿದ್ದೀನಿ ಪುಟ್ಟ. ಇವಾಗ ನಾವು ಮಾಡಿಟ್ಕೊಂಡ್ರೆ ನಿನಗೆ ಬೇಕಾದಾಗ ಕರ್ಕೊಡೋಕ್ಕಾಗತ್ತೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಸಂಡಿಗೆ ಮಾಡೋದಕ್ಕೆ 2 ಬೌಲು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಜೀರಿಗೆ, ಓಂಕಾಳು ಹಾಗೆ ಫ್ಲೇವರಿಗೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನಂತರ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಬೇಕಂದರೆ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಯಾವುದೇ ಥರ ಫ್ಲೇವರು ಆ್ಯಡ್ ಮಾಡಿಲ್ಲ. ಉಪ್ಪು, ನಿಂಬೆಹಣ್ಣು, ಜೀರಿಗೆ ಹಾಗೇನೆ ಸ್ವಲ್ಪ ಓಂಕಾಳು ಕೂಡ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಕುದಿಸೋದು ಸ್ವಲ್ಪ ಲೇಟ್ ಆಗುತ್ತೆ. ಗಂಜಿ ಆಕಾರದಲ್ಲಿ ಬಂದು ಅದು ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಕುದಿಸ್ಬೇಕಾಗತ್ತೆ. ಆನಂತರ ಒಂದು ಬಟ್ಟೆಯಲ್ಲಾಗಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ಟೆಯಲ್ಲಿ ಹಾಕಿದರೆ ಬಟ್ಟೆ ಮಾಡ್ಕೊಂಬಿಟ್ಟು ನೀವು ಒಂದು ಸಂಡಿಗೆ ಇಟ್ಕೊತ ಹೋಗ್ಬೋದು. ನಾನು ಇಲ್ಲಿ 2 ಥರ ಸಂಡಿಗೆ ಇಟ್ಟಿದ್ದೀನಿ. ಒಂದು ಉದ್ದುದ್ದಾಗಿ ಮಾಡುವಂಥ ಸಂಡಿಗೆ, ಹಾಗೆಯೇ ಇನ್ನೊಂದು ಫ್ಲವರ್ ಸಂಡಿಗೆ ಅಂತಾರೆ, ಹೂ ಸಂಡಿಗೆ ಅಂತಾರಲ್ಲ ಆ ಥರನೂ ಇಟ್ಟಿದ್ದೀನಿ. ನಿಮಗೆ ಯಾವುದು ಬೇಕು ಶೇಪಲ್ಲಿ ಆ ಶೇಪಲ್ಲಿ ನೀವು ಮಾಡ್ಕೋಬಹುದು. ಇದು ಉದ್ದ ಸಂಡಿಗೆ ಬೇಗ ಒಣಗುತ್ತೆ, ಹಾಗೆಯೇ ಹೂ ಸಂಡಿಗೆ ಸ್ವಲ್ಪ ಒಣಗೋದು ಲೇಟ್ ಆಗುತ್ತೆ. ನೀವು ಬಿಸಿಲಲ್ಲಿ ಚೆನ್ನಾಗಿರೋ ಬಿಸಿಲಲ್ಲಿ ನೀವು ಒಣಗಿಸ್ತೀರಿ ಟೆರೆಸ್ ಮೇಲೆ ಅಂತಂದರೆ ನೀವು ಫ್ಲವರ್ ಸಂಡಿಗೆನ ಇಟ್ಕೋಬಹುದು. ಇದು ಫ್ಲವರ್ ಸಂಡಿಗೆ. ಈ ಥರನೂ ಇಡ್ತಾರೆ, ಚಮಚದಲ್ಲೂ ಇಡ್ತಾರೆ, ಕೈಯಲ್ಲೂ ಇಡ್ತಾರೆ. ನಿಮಗೆ ಯಾವ ಥರ ಇಡೋಕ್ಕೆ ಕಂಫರ್ಟಬಲ್ ಆಗುತ್ತೋ ಆ ಥರ ಇಟ್ಕೋಬೋದು. ನೀನು ಇಡ್ತೀಯಾ? ತಡಿ ತಾಳು, ನಾನು ಮಾಡ್ತೀನಿ. ನೀನು ಚಮಚ ಕೊಡ್ತೀನಿ, ಚಮಚದಲ್ಲಿ ಹಾಕೋ. ಯಾಕಂದರೆ ತುಂಬ ಬಿಸಿ ಇರುತ್ತೆ, ಇದು ಕೈ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಚಮಚ ಕೊಡ್ತೀನಿ ಅಥವಾ ಸೌಟ್ ಕೊಡ್ತೀನಿ, ಅದರಲ್ಲಾದರೂ ಹಾಕು. ಕೈಯಲ್ಲಿ ಮತ್ತು ಈ ಪ್ಲಾಸ್ಟಿಕ್ ಕವರಲ್ಲಿ ಬೇಡ ಹಾಕೋದು. ನೋಡಿ, ಈ ಥರ ಹೂ ಸಂಡಿಗೆ ಮತ್ತು ಕಡ್ಡಿ ಸಂಡಿಗೆನೂ ಹಾಕ್ಬೋದು. ಆ ನಂತರ ಒಣಗಿದ ಮೇಲೆ 1-2 ದಿನ ಒಣಗಿದ ಮೇಲೆ ಈ ಥರ ಎದ್ದು ಬರುತ್ತೆ. ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಈ ಥರ ಆಗುತ್ತೆ. ಆ ನಂತರ ಎಣ್ಣೆಯಲ್ಲಿ ಕರಿಬೇಕು. ಈ ಕಡ್ಡಿ ಸಂಡಿಗೆ ತುಂಬ ಬೇಗ ಒಣಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ. ಬೇಗ ಒಣಗಿರುತ್ತಲ್ವ, ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ. ಇದನ್ನು ಹೂ ಸಂಡಿಗೆ ಮತ್ತು ತುಂಬ ಒಣಗಿಸ್ಬೇಕು. ಒಣಗಿಸಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇರಲಿ, ಯಾಕಂದರೆ ಕರಿಯೋ ಟೈಮ್ನಲ್ಲಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಉಪ್ಪಿನ ಅಂಶ ನೀವು ನೋಡ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಮಾಡಿದ್ದವು ತುಂಬ ಚೆನ್ನಾಗಾಗಿತ್ತು ಮಾತ್ರ. ಸೂಪರ್. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಈ ಥರ ಸಂಡಿಗೆ ಎಲ್ಲ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಡಿದ್ದೆಲ್ಲ ಒಂದೇ ದಿನಕ್ಕೆ ಕರೆದಿಟ್ರೆ ಹೆಂಗೆ? ಇನ್ನೂ ಸ್ವಲ್ಪ ಇರಲಿ, ಒಂದು 3-4 ದಿನ ಬರಲಿ ಅದು.